ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ರಾಹುಲ್ ಗಾಂಧಿಗೆ ಅದು ಯಾರು ಏನು ಹೇಳಿದಾರೋ ಗೊತ್ತಿಲ್ಲ, ಈ ವೋಟ್ ಚೋರಿ ಅಭಿಯಾನವನ್ನು ಇನ್ನಷ್ಟು ಮುಂದುವರೆಸಿದ್ದೇ ಆದರೆ ನಮಗೆ ಯಶಸ್ಸು ಸಿಗುತ್ತೆ ಅಂತ ಅವರು ಬಲವಾಗಿ ನಂಬಿಕೊಂಡಿದ್ದಾರೆ. ಯಾಕೆ ಕೇಳಿದ್ರೆ, ಈಗ ವೋಟ್ ಚೋರಿ ಅಭಿಯಾನವನ್ನು ಅವರು ತೀವ್ರ ಸ್ವರೂಪದಲ್ಲಿ ಮುಂದುವರೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ ಅದೇನು ವಿಪರ್ಯಾಸವೋ ಏನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರ ಈ ಅಭಿಯಾನ ಅವರಿಗೆ ಉಲ್ಟಾ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ INDIA ಕೂಟದಲ್ಲೇ ಇದರ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ. ನಾವು ಇದೇ ಹೋರಾಟವನ್ನು ಮಾಡ್ತಾ ಇದ್ರೆ ನಮಗೆ ಯಾವತ್ತಿಗೂ ಕೂಡ ಯಶಸ್ಸು ಸಿಗೋದಿಲ್ಲ ಅಂತ ಇಂಡಿ ಕೂಟದ ಪಕ್ಷಗಳಿಗೆ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಮಿತ್ರರೇ, ರಾಹುಲ್ ಗಾಂಧಿ ಅವರ ಪಕ್ಷದಲ್ಲೇ ಈಗ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಇದರಿಂದ ಏನು ನಮಗೆ ಲಾಭ ಆಗೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಏಕೆ ಮಿತ್ರರೇ, ಖರ್ಗೆ ಅವರು ಕೂಡ ಗೊತ್ತೋ ಗೊತ್ತಿಲ್ಲದೆಯೋ ರಾಹುಲ್ ಗಾಂಧಿ ಅವರ ಅಭಿಯಾನಕ್ಕೆ ತಣ್ಣೀರನ್ನು ಎರಚುವಂತಹ ಕೆಲಸ ಮಾಡಿದ್ದಾರೆ. ಓವರಾಲ್ ಆಗಿ ಈ ರಾಹುಲ್ ಗಾಂಧಿ ಅವರ ಈ ವೋಟ್ ಚೋರಿ ಅಭಿಯಾನ ಅವರಿಗೆ ತಿರುಗುಬಾಣ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರೋದಕ್ಕೆ ಶುರುವಾಗಿದೆ. ಈ ವಿಚಾರವಾಗಿ ಸ್ವಲ್ಪ ನಿಮಗೆ ವಿವರಿಸಿ ಹೇಳ್ತೀನಿ. ಎಲ್ಲಿ ಎಡುತ್ತಾ ಇದೆ ಈ ಅಭಿಯಾನ, ಯಾಕೋಸ್ಕರವಾಗಿ ಇದಕ್ಕೆ ಯಶಸ್ಸು ಸಿಗ್ತಾ ಇಲ್ಲ, ಯಾರೆಲ್ಲ ಇದರ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ, ಖರ್ಗೆ ಹೇಗೆ ಗೊತ್ತೋ ಗೊತ್ತಿಲ್ಲದೆಯೋ ರಾಹುಲ್ ಗಾಂಧಿ ಅವರಿಗೆ ಒಂದು ನಿರಾಸೆಯನ್ನ ಮಾಡಿದ್ದಾರೆ. ಇದೆಲ್ಲದರ ವಿಚಾರವಾಗಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ವೋಟ್ ಚೋರಿ ಅಭಿಯಾನದ ಬಗ್ಗೆ ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ. ಇದು EVM ವಿರುದ್ಧದ ಇವರ ಹೋರಾಟ ಇತ್ತಲ್ಲ, ಅದಕ್ಕಿಂತಲೂ ಕೂಡ ವೀಕ್ ಆದಂತಹ ಹೋರಾಟ. ಇದಕ್ಕೆ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗ್ಲೂ ವೋಟ್ ಚೋರಿ ಆಗಿದ್ದೇ ಆಗಿದ್ರೆ ಯಶಸ್ಸು ಸಿಗ್ತಾ ಇತ್ತು. ವೋಟ್ ಚೋರಿ ಆಗದೆ ಜನರೆಲ್ಲ ತಮ್ಮ ತಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಯಾವುದೇ ಅಡೆತಡೆಗಳು ಕೂಡ ಆಗ್ತಾ ಇಲ್ಲ. ಕೇವಲ ರಿಸಲ್ಟ್ ಬಂದ ಬಳಿಕ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ವೋಟ್ ಚೋರ್ ಗದ್ದಿ ಚೋಡ್ ಅಂತೆಲ್ಲ ಹೋರಾಟವನ್ನು ಮಾಡಿದ್ರೆ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮುಂದೆಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬದಲಾಗಿ ಇದು ಕಾಂಗ್ರೆಸ್ ಅನ್ನೇ ವೀಕ್ ಮಾಡೋದಕ್ಕೆ ಶುರು ಮಾಡಿದೆ. ಈಗ ಮಿತ್ರರೇ, ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆ ಆದ ಬಳಿಕ ವೋಟ್ ಚೋರಿ ಅಭಿಯಾನವನ್ನು ಕೈ ಬಿಡ್ತಾರೆ ಅಂತ ಕೆಲವರು ಅಂದುಕೊಂಡಿದ್ರು. ಕಾಂಗ್ರೆಸ್ ಪಕ್ಷದವರೇ ಕೆಲವರು ಹೇಳ್ತಾ ಇದ್ರು, ಇದೇನಂತ ವರ್ಕೌಟ್ ಆಗೋದಿಲ್ರಿ, ನಾವು ಇದನ್ನು ಬಹಳ ಟೈಮ್ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನ ನಾಯಕರೇ ಹೇಳ್ತಾ ಇದ್ರು. ಆದರೆ ರಾಹುಲ್ ಗಾಂಧಿಗೆ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಬಿಹಾರ ಚುನಾವಣೆ ಆದ ಬಳಿಕವೂ ಕೂಡ ಈಗೇನು ಮುಂದೆ ಪಂಚರಾಜ್ಯ ಚುನಾವಣೆ ಬರುತ್ತಲ್ಲ, ಅಲ್ಲಿಯವರೆಗೂ ಕೂಡ ಇದನ್ನು ಮುಂದುವರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂಥ ಒಂದು ದೊಡ್ಡ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಸಂಸತ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಆದರೆ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಈ ಒಂದು ಹೋರಾಟಕ್ಕೆ ಒಂದು ಟ್ರಾಕ್ಷನ್ನೇ ಸಿಗ್ತಾ ಇಲ್ಲ. ಇದು ಹೇಗೆ ಉಲ್ಟಾ ಆಗ್ತಾ ಇದೆ ಅನ್ನೋದಕ್ಕೆ ನಿಮಗೊಂದು 4 ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ. ಆಗ ನಿಮಗೆ ರಾಹುಲ್ ಗಾಂಧಿ ಅವರು ಹೇಗೆ ಎಡುತ್ತಾ ಇದ್ದಾರೆ ಈ ವಿಚಾರದಲ್ಲಿ ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮೊದಲನೇದಾಗಿ ಮಿತ್ರರೇ, ನ್ಯಾಷನಲ್ ಕಾನ್ಫರೆನ್ಸ್ ಬಗ್ಗೆ ಮಾತನಾಡಲೇಬೇಕು. ಈ ಹಿಂದೆಯೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ಈ ವಿಚಾರದಲ್ಲಿ ತೆಗೆದುಕೊಂಡಂತಹ ತೀರ್ಮಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ನ ಜೊತೆಗಿರುವಂತಹ INDIA ಕೂಟದ ಭಾಗವೂ ಕೂಡ ಆಗಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ ಮೊದಲಿನಿಂದಲೂ ಕೂಡ ಈ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇಲ್ಲ. ಓಮರ್ ಅಬ್ದುಲ್ಲಾ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ನ್ಯಾಷನಲ್ ಕಾನ್ಫರೆನ್ಸ್ನ ರಾಜ್ಯಸಭಾ MPಯೂ ಕೂಡ ಇದನ್ನ ರಾಜ್ಯಸಭೆಯಲ್ಲೇ ತಿರಸ್ಕಾರ ಮಾಡಿದ್ರು. ವೋಟ್ ಚೋರಿ EVM ಇದ್ಯಾವುದನ್ನು ಕೂಡ ನಾವು ಬೆಂಬಲಿಸೋದಿಲ್ಲ ಅಂತ. ಈಗ ಮಿತ್ರರೇ, ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ರ್ಯಾಲಿಯನ್ನ ಮಾಡುತ್ತಲ್ಲ ವೋಟ್ ಚೋರಿ ವಿಚಾರವಾಗಿ. ಆ ಕುರಿತಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಬಹಳ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೇವಲ ಕಾಂಗ್ರೆಸ್ನ ನರೇಟಿವ್ ಬಿಲ್ಡಿಂಗ್ ಪ್ರೋಗ್ರಾಮೇ ಹೊರತು ಇದಕ್ಕೂ ಇಂಡಿ ಕೂಟಕ್ಕೂ ಯಾವುದೇ ಸಂಬಂಧ ಇಲ್ಲ. ವೋಟ್ ಚೋರಿ ಅಭಿಯಾನವನ್ನು ಮಾಡಿರುವಂಥದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಪೊಲಿಟಿಕಲ್ ಅಜೆಂಡಾವನ್ನು ಸೆಟ್ ಮಾಡೋದಕ್ಕೆ ಪ್ರತಿಯೊಂದು ಪಕ್ಷಕ್ಕೂ ಕೂಡ ತನ್ನದೇ ಆದಂತಹ ಅಧಿಕಾರ ಇರುತ್ತೆ. ಆಯಾ ಪಕ್ಷ ಅದರ ಬಗ್ಗೆ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ ಇದನ್ನು ಮಾಡಬೇಡಿ ಅಂತ ಹೇಳೋದಕ್ಕೆ ನಾವ್ಯಾರು? ಅವರು ವೋಟ್ ಚೋರಿ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಅದು ಅವರಿಗೆ ಬಿಟ್ಟಂತಹ ವಿಚಾರ. ಇದಕ್ಕೂ INDIA ಕೂಟಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ನಾವು ಅದಕ್ಕೆ ಕೈ ಜೋಡಿಸೋದಿಲ್ಲ ಅಂತ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ರಾಹುಲ್ ಗಾಂಧಿ ಅವರಿಗೆ INDIA ಕೂಟದಲ್ಲಿ ತಮ್ಮ ಜೊತೆಗಿರುವಂತಹ ಪಕ್ಷಗಳನ್ನೇ ಕನ್ವಿನ್ಸ್ ಮಾಡೋದಕ್ಕಾಗ್ತಾ ಇಲ್ಲ. ವೋಟ್ ಚೋರಿ ವಿಚಾರದಲ್ಲಿ ನಮ್ಮ ಜೊತೆಗೆ ಬನ್ನಿ ಹೋರಾಟ ಮಾಡಿ ಅಂತ. ಇನ್ನು ದೇಶದ ಜನರನ್ನ ಹೇಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ? ಓಮರ್ ಅಬ್ದುಲ್ಲಾ ಕಥೆಯನ್ನ ಬಿಟ್ಬಿಡಿ. ಕಾಂಗ್ರೆಸ್ನ ಹಿರಿಯ ನಾಯಕ, ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ಅವರೇ ಸ್ವತಃ ಕಾಂಗ್ರೆಸ್ನಿಂದ ಹೊರ ಬಂದಿದ್ದಾರೆ. ಅವರ ಹೆಸರು ಅಶ್ವಿನಿ ಕುಮಾರ್. ಈ ಹಿಂದೆ ಕೇಂದ್ರದಲ್ಲಿ ಮಂತ್ರಿಯೂ ಕೂಡ ಆಗಿದ್ರು. ಅವರು ಇತ್ತೀಚೆಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ವ್ಯಾಲಿಡ್ ಆದಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ವೋಟ್ ಚೋರಿ ಅಭಿಯಾನ ಯಾವ ಕಾರಣಕ್ಕೂ ಕೂಡ ಯಶಸ್ಸು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ. ಅಶ್ವಿನಿ ಕುಮಾರ್ ಏನು ಹೇಳಿದ್ದಾರೆ ಅವರ ಪದಗಳಲ್ಲೇ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಅವರು ಮೊದಲಿಗೆ ಹೇಳಿದ್ದೇನು ಕೇಳಿದ್ರೆ, ಕಾಂಗ್ರೆಸ್ ಈ ದೇಶದಲ್ಲಿ ಸದೃಢ ಆಗಿರಬೇಕು, ನಾನು ಕಾಂಗ್ರೆಸ್ ಚಿಂತನೆಗಳನ್ನು ಬೆಂಬಲಿಸ್ತೀನಿ. ಈ ದೇಶದಲ್ಲಿ ವಿಪಕ್ಷದ ವಾಯ್ಸ್ ಬಹಳ ಸದೃಢವಾಗಿರಬೇಕು ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ. ಕಾಂಗ್ರೆಸ್ ಇಡೀ ದೇಶಾದ್ಯಂತ ಇರುವಂತಹ ಒಂದು ಪಕ್ಷ. ಆದರೆ ಕಾಂಗ್ರೆಸ್ ಇವತ್ತು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಕೇವಲ EVM ವೋಟ್ ಚೋರಿ ಇಂತಹ ಆರೋಪಗಳನ್ನು ಮಾಡಿ ಜನರನ್ನು ನಂಬಿಸುವಂತಹದ್ದು ಕಷ್ಟ.
ಒಂದು ಪಕ್ಷ ಈಗಿರುವಂತಹ ವ್ಯವಸ್ಥೆಯಲ್ಲೇ ಚುನಾವಣೆಯನ್ನು ಎದುರಿಸಿ ಅದರಲ್ಲಿ ಗೆದ್ದು ಬಂದಂತಹ ಸಂದರ್ಭದಲ್ಲಿ ಆ ಫಲಿತಾಂಶವನ್ನು ಒಪ್ಪಿಕೊಳ್ಳುತ್ತೆ. ಅದೇ ಸೋತಂತಹ ಸಂದರ್ಭದಲ್ಲಿ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ವೋಟ್ ಚೋರಿ, EVM ಹೀಗೆಲ್ಲ ಹೇಳಿದ್ರೆ ಆ ಪಕ್ಷದ ನೈತಿಕತೆಯೇ ಕುಸಿದು ಹೋಗುತ್ತೆ. ಅಂದರೆ ಗೆದ್ದಾಗ ನಮ್ಮ ಗೆಲುವು, ಸೋತಾಗ EVM ಅಥವಾ ಚುನಾವಣಾ ವ್ಯವಸ್ಥೆ ಕಾರಣ ಅಂತ ಹೇಳಿದ್ದೆ ಆದರೆ ನಮ್ಮ ಪಕ್ಷದ ನೈತಿಕತೆ ಕುಸಿಯುತ್ತೆ ಹೊರತು ಇದರಿಂದ ಏನೂ ಲಾಭ ಆಗೋದಿಲ್ಲ. ನಾವು ಮೊದಲು ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ಅಂತ ಅಶ್ವಿನಿ ಕುಮಾರ್ ಅವರು ಕಾಂಗ್ರೆಸ್ಗೆ ಸಲಹೆ ಕೊಟ್ಟಿದ್ದಾರೆ. ಅಂದರೆ ಅಶ್ವಿನಿ ಕುಮಾರ್ ಅವರು ನೇರವಾಗಿ ಕಾಂಗ್ರೆಸ್ನ ನಾಯಕತ್ವಕ್ಕೆ ಕೊಟ್ಟಂತಹ ಸಲಹೆ ಏನು ಕೇಳಿದ್ರೆ, ನೀವು ನಿಜವಾಗ್ಲೂ ವೋಟ್ ಚೋರಿ ಅಭಿಯಾನವನ್ನು ಮಾಡ್ತೀರಿ ಅಂತಾದರೆ ನೀವು ಚುನಾವಣೆಯನ್ನು ಬಹಿಷ್ಕರಿಸಿ. ಆ ಚುನಾವಣೆಯಲ್ಲಿ ಭಾಗಿಯಾಗಿದ್ದುಕೊಂಡು ಗೆದ್ದಾಗ ನಮ್ಮದು ಅಂತ ಹೇಳಿ ಸೋತಂತಹ ಸಂದರ್ಭದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ರೆ ಜನ ನಂಬೋದಿಲ್ಲ. ಹೀಗಂತ ಮಾರ್ಮಿಕವಾಗಿ ಕಾಂಗ್ರೆಸ್ನ ನಾಯಕತ್ವಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಮಿತ್ರರೇ, ಇದನ್ನು ಒಪ್ಪಬಹುದಾದಂತಹ ಸಲಹೆ. ಒಂದು ವೇಳೆ ಇಡೀ ಚುನಾವಣಾ ವ್ಯವಸ್ಥೆಯಲ್ಲಿ ಲೋಪ ಇದೆ, ಅಲ್ಲಿ ನಮ್ಮ ವೋಟ್ ಚೋರಿ ಆಗ್ತಾ ಇದೆ ಹೀಗಂತ ಕಾಂಗ್ರೆಸ್ಗೆ ಅನಿಸಿದ್ದೆ ಆದರೆ ಕಾಂಗ್ರೆಸ್ನವರು ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಬೇಕು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಎಲ್ಲಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು. ಅಂದರೆ ಹಿಮಾಚಲ ಪ್ರದೇಶ, ಕೇರಳ, ಕರ್ನಾಟಕ, ತೆಲಂಗಾಣ, ಅಸ್ಸಾಂ ಇಂತಹ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಬೇಕು. ಅದನ್ನು ಬಿಟ್ಟುಕೊಂಡು ದೆಹಲಿಯಲ್ಲಿ ಬಹಿಷ್ಕಾರ ಮಾಡ್ತೀವಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತಂದರೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾಂಗ್ರೆಸ್ನ ನಾಯಕತ್ವ ನಿಜವಾಗ್ಲೂ ರೆಡಿ ಇದೆಯಾ? ಆಗ ಈ ದೇಶದ ಜನರು ಕೂಡ ವೋಟ್ ಚೋರಿ ಆಗ್ತಾ ಇದೆ ಅಂತ ನಂಬೋದಕ್ಕೆ ಸಿದ್ಧ ಆಗ್ತಾರೆ. ಈಗ ಕಾಂಗ್ರೆಸ್ ಹಿಮಾಚಲ ಪ್ರದೇಶ, ಕೇರಳ, ಕರ್ನಾಟಕ, ತೆಲಂಗಾಣ, ಅಸ್ಸಾಂ ಈ ಎಲ್ಲ ಕಡೆಗಳಲ್ಲೂ ಚುನಾವಣೆಯನ್ನು ಎದುರಿಸುತ್ತೆ. ಒಂದು ವೇಳೆ ಅಲ್ಲಿ ಅದಕ್ಕೆ ಪರವಾದಂತಹ ರಿಸಲ್ಟ್ ಬಂದಿದ್ದೆ ಆದರೆ ಆ ಗೆಲುವಿನ ಕ್ರೆಡಿಟ್ ಅನ್ನು ರಾಹುಲ್ ಗಾಂಧಿ ಅವರಿಗೆ ಕೊಡುತ್ತೆ. ಗೆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇವರಿಗೆ ಸಮಸ್ಯೆ ಇಲ್ಲ. ಸೋತಂತಹ ಸಂದರ್ಭದಲ್ಲಿ ಮಾತ್ರ ಇವರಿಗೆ ಸಮಸ್ಯೆ ಆಗುತ್ತೆ ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಪಕ್ಷದ ನೈತಿಕತೆಯನ್ನು ಕುಸಿಯುವಂತೆ ಮಾಡುತ್ತೆ ಅಂತ ಕಾಂಗ್ರೆಸ್ನ ಮಾಜಿ ನಾಯಕ ಅಶ್ವಿನಿ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಟುಬಿಡಿ. ಈ ಸುಳ್ಳು ನರೇಟಿವ್ ಅನ್ನು ಬಿಲ್ಡ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಜಾಗರೂಕತೆಯನ್ನು ವಹಿಸಬೇಕು. ಒಂದು ಸಣ್ಣ ತಪ್ಪು ಕೂಡ ಬಹಳ ದೊಡ್ಡ ಮುಖಭಂಗಕ್ಕೆ ಕಾರಣ ಆಗಿಬಿಡುತ್ತೆ. ಈಗ ಖರ್ಗೆ ಅವರು ಕೂಡ ರಾಹುಲ್ ಗಾಂಧಿಗೆ ಅಂತಹದೇ ಒಂದು ಮುಜುಗರವನ್ನು ತಂದಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತು, ಡಿಸೆಂಬರ್ 14ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರ್ ಗದ್ದಿ ಚೋಡ್ ಅನ್ನುವಂತಹ ಒಂದು ದೊಡ್ಡ ರ್ಯಾಲಿಯನ್ನು ಕಾಂಗ್ರೆಸ್ನವರು ಮಾಡಿದ್ರು. ಆ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ರು, ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಭಾಷಣ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭಾಷಣ ಮಾಡಿದ್ರು. ಖರ್ಗೆ ಏನು ಹೇಳಿದ್ರು ಗೊತ್ತಾ? ನಾವೀಗ ಸೋಲ್ತಾ ಇರಬಹುದು, ಆದರೆ ಸತ್ತಿಲ್ಲ, ಹೋರಾಡ್ತೀವಿ. ನಮ್ಮ ವಿಚಾರಧಾರೆಗಳು, ನಮ್ಮ ಸಿದ್ಧಾಂತಗಳು ಇನ್ನೂ ಕೂಡ ಜೀವಂತವಾಗಿದೆ. ನಾವು ಯಾವತ್ತೂ ಕೂಡ ಅದನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ಇವತ್ತು ಮೋದಿ ಗೆಲ್ತಾ ಇರಬಹುದು, ಅವರು ಸೋತಿದ್ದೆ ಆದರೆ ಅವರ ಸಣ್ಣ ಕುರುಹು ಕೂಡ ಈ ದೇಶದಲ್ಲಿ ಇರೋದಿಲ್ಲ ಅಂತ ಖರ್ಗೆ ಅಬ್ಬರದ ಭಾಷಣ ಮಾಡಿದ್ರು. ನಿಮಗೆ ನೆನಪಿರಲಿ, ಆ ರ್ಯಾಲಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು? ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಅದೇ ರ್ಯಾಲಿಯಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಖರ್ಗೆ ಮುಂದುವರೆದು ಹೇಳ್ತಾರೆ, ನಾವಿವತ್ತು ಕೇರಳದಲ್ಲಿ ಅಭೂತಪೂರ್ವ ಜಯವನ್ನು ದಾಖಲಿಸಿದ್ದೀವಿ. ಇದಕ್ಕಾಗಿ ನಾವು ಕೇರಳದ ಕಾಂಗ್ರೆಸ್ನ ನಾಯಕರಿಗೆ ಪ್ರಶಂಸೆಯನ್ನ ಮಾಡ್ತೀವಿ. ಅಲ್ಲಿ NDAಯನ್ನು ಕೇರಳದ ಕಾಂಗ್ರೆಸ್ ನಾಯಕರು ಸೋಲಿಸ್ಬಿಟ್ಟಿದ್ದಾರೆ. ಮಿತ್ರರೇ, ಗೊತ್ತಿಲ್ಲದೆ ಟ್ರ್ಯಾಪ್ ಆಗೋದು ಅಂತಂದ್ರೆ ಹೀಗೆ. ಇವರು ವೋಟ್ ಚೋರಿ ಬಗ್ಗೆ ರ್ಯಾಲಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕೇರಳದಲ್ಲಿ ತಮ್ಮ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸಂಭ್ರಮಿಸಿದ್ದೇನೂ ತಪ್ಪಲ್ಲ, ಆದರೆ ಕೇರಳದಲ್ಲಿ ಚುನಾವಣೆಯನ್ನ ನಡೆಸಿದ್ಯಾರು? ಇದೇ ಚುನಾವಣಾ ಆಯೋಗವೇ. ಅಮೆರಿಕಾದಿಂದಲೋ, ರಷ್ಯಾದಿಂದಲೋ, ಚೀನಾದಿಂದಲೋ ಯಾವುದೋ ಆಯೋಗ ಬಂದು ಅಲ್ಲಿ ಚುನಾವಣೆಯನ್ನ ನಡೆಸಿದ್ದಲ್ಲ. ಭಾರತದಲ್ಲಿರುವಂತಹ ಚುನಾವಣಾ ವ್ಯವಸ್ಥೆಯೇ ಕೇರಳದ ಲೋಕಲ್ ಬಾಡಿ ಚುನಾವಣೆಯನ್ನ ನಡೆಸಿದ್ದು. ಅಂತಹ ಚುನಾವಣೆಯಲ್ಲಿ 941 ಗ್ರಾಮ ಪಂಚಾಯಿತಿಯ ಪೈಕಿ 504 ಗ್ರಾಮ ಪಂಚಾಯಿತಿಯನ್ನ UDF ಗೆದ್ದುಕೊಂಡಿದೆ. ಅಂದರೆ ಕಾಂಗ್ರೆಸ್ನ ಮೈತ್ರಿಕೂಟ ಗೆದ್ದುಕೊಂಡಿದೆ. ಅದೇ ರೀತಿಯಾಗಿ 152 ತಾಲೂಕು ಪಂಚಾಯಿತಿಗಳ ಪೈಕಿ 79 ತಾಲೂಕು ಪಂಚಾಯಿತಿಯನ್ನು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟವೇ ಗೆದ್ದುಕೊಂಡಿದೆ. 14 ಜಿಲ್ಲಾ ಪಂಚಾಯಿತಿಯಲ್ಲಿ 7 ಜಿಲ್ಲಾ ಪಂಚಾಯಿತಿಯನ್ನು ಗೆದ್ದರೆ 87 ನಗರಸಭೆಯಲ್ಲಿ 54 ನಗರಸಭೆಗಳನ್ನು ಕಾಂಗ್ರೆಸ್ನ ಮೈತ್ರಿಕೂಟ ಗೆದ್ದುಕೊಂಡಿದೆ. 6 ಮಹಾನಗರ ಪಾಲಿಕೆಯಲ್ಲಿ 4 ಕಾಂಗ್ರೆಸ್ ಮೈತ್ರಿಕೂಟವೇ ಗೆದ್ದಿದೆ. ಕೇರಳದಲ್ಲಿ ನಡೆದಂತಹ ಚುನಾವಣೆ ಇದೆಯಲ್ಲ, ಅದರಲ್ಲಿ ಇವರ ಪರವಾಗಿ ರಿಸಲ್ಟ್ ಬಂದಾಗ ಇವರು ಅದನ್ನು ಸಂಭ್ರಮಿಸ್ತಾರೆ. ಅಲ್ಲಿ ವೋಟ್ ಚೋರಿಯ ಬಗ್ಗೆ ಮಾತೇ ಆಡೋದಿಲ್ಲ. ತಮ್ಮ ನಾಯಕರ ಸಾಮರ್ಥ್ಯದಿಂದಾಗಿ ಅಲ್ಲಿ ಹೋರಾಟವನ್ನು ನಡೆಸಿ NDAಯನ್ನು ಕಾಂಗ್ರೆಸ್ ಸೋಲಿಸಿದೆಯಂತೆ. ಅದೇ ಮಿತ್ರರೇ, ಹರಿಯಾಣದಲ್ಲಿ ಇವರಿಗೆ ಸೋಲಾದ್ರೆ ವೋಟ್ ಚೋರಿಯ ಬಗ್ಗೆ ಇವರು ಮಾತನಾಡ್ತಾರೆ. ಬಿಹಾರದಲ್ಲಿ ಇವರಿಗೆ ಸೋಲಾದ್ರೆ ಆಗ ವೋಟ್ ಚೋರಿಯ ಬಗ್ಗೆ ಮಾತನಾಡ್ತಾರೆ. ಅದು ಕಾಂಗ್ರೆಸ್ನ ಸೋಲಲ್ಲ, ಕಾಂಗ್ರೆಸ್ನ ಮೈತ್ರಿಕೂಟದ ಸೋಲು ಕೂಡ ಅಲ್ಲ. ಅದು ವೋಟ್ ಚೋರಿಯ ಕಾರಣದಿಂದಾಗಿ ಕಾಂಗ್ರೆಸ್ಗೆ ಸೋಲಾಗಿರುವಂತಹದ್ದು. ಕೇರಳದಲ್ಲಿ ಗೆದ್ದಿದ್ದು ಇವರ ಸಾಮರ್ಥ್ಯದಿಂದಾಗಿ ಗೆದ್ದಿದ್ದು. ಈ ದೇಶದ ಜನರನ್ನ ಇವರು ಅಷ್ಟೆಲ್ಲ ಮೂರ್ಖರು ಅಂತ ಅಂದುಕೊಳ್ಳೋದು ಬೇಡ. ಅವರು ಈ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯಷ್ಟು ಬುದ್ಧಿವಂತರ ಅಲ್ಲದೆ ಇರಬಹುದು, ಸ್ವಲ್ಪ ಬುದ್ಧಿಯಂತೂ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಬುದ್ಧಿವಂತ ನಾಯಕರು ಎಲ್ಲೆಲ್ಲಿ ಚುನಾವಣೆಗೆ ಬರ್ತಾ ಇದ್ದಾರೋ ಅಲ್ಲೆಲ್ಲ ಸೋಲಿಸಿ ಕಳುಹಿಸ್ತಾ ಇದ್ದಾರೆ. ಹೀಗೆ ಖರ್ಗೆ ಅವರು ಗೊತ್ತಿಲ್ಲದೆ ರಾಹುಲ್ ಗಾಂಧಿ ಅವರ ಈ ಅಜೆಂಡಾವನ್ನು ಎಕ್ಸ್ಪೋಸ್ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಸುಪ್ರಿಯಾ ಸುಳೆ. ನನಗೆ ಈ NCPಯ ಈ ನಾಯಕಿಯ ಬಗ್ಗೆ ಬಹಳ ಗೌರವ ಇದೆ.
ವಿಪಕ್ಷದ ಬಹುತೇಕ ಎಲ್ಲ ನಾಯಕರು ಕೂಡ ಸುಪ್ರಿಯಾ ಸುಳೆ ಕೈಯಲ್ಲಿ ಪಾಠ ಹೇಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಕೆಲವೊಮ್ಮೆ ನನಗೆ ಅನಿಸ್ತಾ ಇರುತ್ತೆ. ಒಂದು ವೇಳೆ ಈ ಸುಪ್ರಿಯಾ ಸುಳೆ ಅವರು ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದೆರಡು ಕ್ಲಾಸ್ ತೆಗೆದುಕೊಂಡ್ರೆ ರಾಹುಲ್ ಗಾಂಧಿ ಅವರ ನಡವಳಿಕೆಯಲ್ಲೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಕಾಣಬಹುದೇನೋ. ಯಾಕೆ ಸುಪ್ರಿಯಾ ಸುಳೆ ಬಗ್ಗೆ ಈ ರೀತಿಯಾಗಿ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ನೀವು ಲೋಕಸಭೆಯಲ್ಲಿ ಸುಪ್ರಿಯಾ ಸುಳೆ ಅವರು ಮಾತನಾಡಿರೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಅವರು ಸರ್ಕಾರವನ್ನ ವಿರೋಧಿಸ್ತಾರೆ, ಮೋದಿ ಅವರ ಸರ್ಕಾರವನ್ನ ಬಹಳ ಕಟುವಾಗಿ ಖಂಡಿಸ್ತಾರೆ. ಆದರೆ ಅದರಲ್ಲಿ ಬಹಳ ತೂಕವಾದಂತಹ ಕೆಲ ಪಾಯಿಂಟ್ಗಳಿರ್ತವೆ. ಇತ್ತೀಚೆಗೆ ಲೋಕಸಭೆಯಲ್ಲಿ ಸುಪ್ರಿಯಾ ಸುಳೆ ಅವರು ಕೂಡ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಆಗಬೇಕಾದಂತಹ ಬದಲಾವಣೆಯ ಕುರಿತಾಗಿ ಭಾಷಣ ಮಾಡಿದ್ರು. ಒಂದು 15-16 ನಿಮಿಷ ಭಾಷಣ ಮಾಡಿದ್ದಾರೆ. ಸಾಧ್ಯವಾದರೆ ಕೇಳಿ, ಸಂಸತ್ ಟಿವಿಯಲ್ಲಿ ನಿಮಗೆ ಸಿಗುತ್ತೆ. ಒಬ್ಬ ವಿಪಕ್ಷದಲ್ಲಿರುವಂತಹ ನಾಯಕಿಯಾಗಿ ಮೋದಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಚಾಟಿ ಬೀಸಬೇಕೋ ಅಲ್ಲಿ ಬಹಳ ಚೆನ್ನಾಗಿ ಚಾಟಿ ಬೀಸಿದ್ದಾರೆ. ಹಾಗೆ ತಮ್ಮದೇ ಕೂಟಕ್ಕೂ ಕೂಡ ಯಾವ ವಿಚಾರದಲ್ಲಿ ನಾವು ಅಜೆಂಡಾ ಸೆಟ್ ಮಾಡೋದಕ್ಕೆ ಹೋಗಬಾರದು, ಯಾವ ವಿಚಾರಕ್ಕೆ ಕೈ ಇಡಬಾರದು ಅನ್ನೋದಕ್ಕೂ ಕೂಡ ಅಷ್ಟೇ ತೀವ್ರವಾಗಿ ಚಾಟಿ ಬೀಸಿದ್ದಾರೆ. ಸುಪ್ರಿಯಾ ಸುಳೆ ಅವರು ಈ ವೋಟ್ ಚೋರಿ ಅಭಿಯಾನವನ್ನು ಯಾವ ರೀತಿಯಾಗಿ ತಿರಸ್ಕರಿಸ್ತಾರೆ ಅಂತಂದರೆ, ನೀವು ಯಾವ EVM ಬಗ್ಗೆ ಮಾತನಾಡ್ತಾ ಇದ್ದೀರೋ, ನೀವು ಯಾವ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ದೀರೋ, ನಾನು ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾನು ಕೂಡ ಅದೇ EVMನಿಂದ 4 ಬಾರಿ ಚುನಾಯಿತಳಾಗಿ ಆಯ್ಕೆಯಾಗಿ ಈ ಲೋಕಸಭೆಗೆ ಬಂದಿದ್ದೀನಿ. ಹೀಗಾಗಿ ನಾವು ಅದ್ರ ಬಗ್ಗೆ ಮಾತನಾಡೋದಿದೆಯಲ್ಲ ಮೂರ್ಖತನ ಆಗತ್ತೆ ಎನ್ನುವ ಅರ್ಥದಲ್ಲಿ ಸುಪ್ರಿಯಾ ಸುಳೆ ಅವರು ಮಾತನಾಡಿದ್ದಾರೆ. ಅವರ ಮಾತಿನಲ್ಲಿ ಚುನಾವಣೆಯಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಬಗ್ಗೆ ಬೇರೆ ಬೇರೆ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅದೊಂಥರ ರಾಹುಲ್ ಗಾಂಧಿ ಅವರಿಗೆ ಸಲಹೆ ಕೊಟ್ಟಂತಿದೆ. ನೀವು ಈ ವಿಚಾರಗಳನ್ನು ಎತ್ಕೊಂಡು ಹೋರಾಟ ಮಾಡಿ ಇದರಲ್ಲಿ ಯಶಸ್ಸು ಸಿಗಬಹುದು, ಅದನ್ನು ಬಿಟ್ಟು ವೋಟ್ ಚೋರಿ, EVM ಇದನ್ನೆಲ್ಲ ಹಿಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ರೆ ಜನ ಅದನ್ನು ಕೇಳೋದಕ್ಕೆ ಮೂರ್ಖರಲ್ಲ ಅನ್ನುವ ರೀತಿಯಲ್ಲಿ ಸುಪ್ರಿಯಾ ಸುಳೆ ಮಾತನಾಡಿದ್ದಾರೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ರಾಹುಲ್ ಗಾಂಧಿ ಅವರ ಈ ವೋಟ್ ಚೋರಿ ಅಭಿಯಾನ ಇದೆಯಲ್ಲ, ಇದು ಟೋಟಲಿ ಹಳಿ ತಪ್ಪಿದೆ. ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಹಳಿ ತಪ್ಪುವಂತೆ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.